ಇವತ್ತು ಆದಿತ್ಯ ಬಂದೇ ಇಲ್ಲ. ಸೊ ಹೈ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಟೈಮ್ ನೋಡಿದಾಗ 4:54 ಆಗಿತ್ತು. ಎದ್ದ ತಕ್ಷಣ ಹೋಗಿ ಎಲ್ಲೂ ಮಖ ತೊಳೆದು ಜಿಮ್ಗೆ ಅಂತ ರೆಡಿ ಆದೆ. ಆಮೇಲೆ ಇನ್ನೇನು ಗಾಡಿ ಕೀ ತಗೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಜಿಮ್ಗೆ ಅಂತ ಹೋದೆ. ಹೋಗ್ಬೇಕಾದ್ರೆ ಹಂಗೆ ಬಸವಣ್ಣಂಗೆ ಒಂದು ನಮಸ್ಕಾರ ಹಾಕಿ ಜಿಮ್ಗೆ ಒಬ್ನೇ ಹೋಯ್ತಾ ಇದೀನಿ. ಯಾಕಂದ್ರೆ ಇವಾಗ ಆದಿತ್ಯ ಬಂದೇ ಇಲ್ಲ. ಜಿಮ್ಗೆ ಹೋಗಿ ನೋಡಿದ್ರೆ ಎಲ್ಲ ಬಂದಿದ್ರು. ನಾನು ಶೂ ಹಾಕೊಂಡು ಬಾಡಿಗೆ ಎಂಟ್ರಿ ಕೊಟ್ಟು ವಾರ್ಮ್ ಅಪ್ ಶುರು ಮಾಡ್ಕೊಂಡೆ. ಎಲ್ಲ ತರ ವಾರ್ಮ್ ಅಪ್ ಮಾಡಿ ಸೈಕಲ್ ತುಳಿದು ಥ್ರೆಡ್ಮಿಲ್ ಮೇಲೆ ಓಡಿ 1-2 ಪುಷಪ್ಸ್ ಹೊಡೆದೆ. ಇವತ್ತು ಚೆಸ್ಟ್ಗೆ ವರ್ಕೌಟ್ ಮಾಡೋಣ ಅಂತ ಆಂಜನೇಯನ ಆಶೀರ್ವಾದ ತಗೊಂಡು 1, 2, 3, 4, 5, 6 ತರ ಎಕ್ಸರ್ಸೈಸ್ ಮಾಡಿದೀನಿ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಹೆಲ್ಮೆಟ್ ಹಾಕೊಂಡು ಚಪ್ಪಲಿ ಹಾಕೊಂಡು ಗಾಡಿ ಇಟ್ಕೊಂಡು ಮನೆ ಕಡೆಗೆ ಹೋದೆ. ಹೋಗ್ಬೇಕಾದ್ರೆ ಆದಿತ್ಯ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸ್ತು. ಆಮೇಲೆ ಇನ್ನೇನು ಮನೆಗೆ ಬಂದೆ. ಬಂದವನು ಹಾಲು ನೀರು ತಗೊಂಡು ಅಜ್ಜಿಗೆ ಹಾಲು ಕೊಡೋಂತವ್ರೆ. ಅಜ್ಜಿ ಇಲ್ಲ ತನಕ ಹಾಲು ಕೊಟ್ಟೆ. ಮನೆಗೆ ಬಂದೆ, ಅಪ್ಪ ಕೆಲ್ಸಕ್ಕೋಯ್ತು. ಬ್ರೇಕ್ಫಾಸ್ಟ್ ಮಾಡಿದೆ, ಅಮ್ಮ ಕೆಲ್ಸಕ್ಕೋಯ್ತು. ಆಮೇಲೆ ಹಂಗೆ ಬೆಳಗಿಂದ ಮಾಡಿ ವಿಡಿಯೋಸ್ ಎಡಿಟ್ ಮಾಡ್ತಾ ಇದ್ದೆ. ಸಡನ್ ಆಗಿ ಸಂಜೆ ಆಗೋಯ್ತು. ಅದಕ್ಕೆ ನಾನು ಸಡನ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋದೆ. ಯಾಕಂದ್ರೆ ನಮ್ಮ ಚಿಕ್ಕಪ್ಪನ ಮದುವೆ ಇತ್ತು. ಸೊ ಇವತ್ತಿಗೆ ಇಷ್ಟೇ ಗಾಯ್ಸ್, ನಾಳೆ ಸಿಗೋಣ ಹೊಸ ಬ್ಲಾಗಲ್ಲಿ.